ನಮಸ್ತೆ ವೀಕ್ಷಕರೇ. ಕಳೆದ ಸಂಚಿಕೆಯಲ್ಲಿ ತಿಮ್ಮಣ್ಣ ಭಟ್ಟರು ಮಗನಿಗೆ ತಾವೇ ವಿದ್ಯಾಭ್ಯಾಸ ಮಾಡಿಸುವುದಾಗಿ ಹೇಳಿ ಕರೆದುಕೊಂಡು ಹೋದರು. ತಂದೆಯ ಮಾರ್ಗದರ್ಶನದಲ್ಲಿ ವೆಂಕಟನಾಥನ ವಿದ್ಯಾಭ್ಯಾಸ ಮತ್ತೆ ಆರಂಭವಾಯಿತು. ವೀಣೆಯ ಪ್ರತಿಯೊಂದು ತಂತಿಯಲ್ಲೂ ಅವರಿಗೆ ದೇವರ ಸ್ಮರಣೆ, ಪ್ರತಿಯೊಂದು ನಾದದಲ್ಲೂ ಭಕ್ತಿ, ತಂದೆಯ ಮುಖದಲ್ಲಿ ಹೆಮ್ಮೆ, ಮಗನ ಭವಿಷ್ಯದ ಮೇಲೆ ಅಪಾರವಾದ ನಂಬಿಕೆ. ಕಾಲ ನಿಧಾನವಾಗಿ ತಿರುಗಿ ಒಂದು ಮಹತ್ವದ ಕ್ಷಣವನ್ನು ಸಮೀಪಿಸಿತು. ಕ್ರಿಸ್ತಶಕ 1607 ಸುಮಾರಿಗೆ ಕುಂಭಕೋಣಂ ಸಮೀಪದ ಕಾವೇರಿ ಪಟ್ಟಣಂನಲ್ಲಿ ವೆಂಕಟನಾಥರ ಮನೆ ಭಕ್ತಿಯ ಬೆಳಕಿನಲ್ಲಿ ತೇಜಸ್ವಿಯಾಗಿತ್ತು. ಆ ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳ ತಂದೆಯವರು ಶ್ರೀ ಸ್ವರ್ಣಗೌರಿ ವ್ರತ ಮತ್ತು ಶ್ರೀ ಗಣೇಶೋತ್ಸವವನ್ನು ಅತೀವ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು. ಆದರೆ ಅದೇ ರಾತ್ರಿ ಅವರಿಗೆ ತೀವ್ರವಾದ ಹೃದಯ ನೋವು ಕಾಣಿಸಿಕೊಂಡಿತು. ಮನೆಯವರು ಎಲ್ಲರೂ ಆತಂಕಗೊಂಡರು. ಭಯ ಮತ್ತು ಕಳವಳ ಮನೆಯೊಳಗೆ ಹರಡಿತು. ಆ ಕ್ಷಣದಲ್ಲಿ ಅವರ ಶಾಂತ ಧ್ವನಿಯಲ್ಲಿ ಹೇಳಿದರು, ಯಾರೂ ಗಾಬರಿಯಾಗಬೇಡಿ, ನನಗೆ ಏನೂ ಆಗೋದಿಲ್ಲ, ಎಲ್ಲವೂ ದೇವರ ಇಚ್ಛೆ. ಅವರ ಮಾತುಗಳು ಮನೆಯವರಿಗೆ ಕ್ಷಣಿಕ ಸಮಾಧಾನ ನೀಡಿದವು. ಆದರೆ ವಿಧಿಯ ಲಿಖಿತ ಅದೇ ರೀತಿ ಉಳಿಯಿತು. ಕೆಲವು ದಿನಗಳ ನಂತರ ಪ್ರತಿದಿನದಂತೆ ಅವರು ವೀಣೆಯನ್ನು ಹಿಡಿದು ಭಕ್ತಿಯಲ್ಲಿ ಲೀನರಾದರು. ಅವರ ಬೆರಳುಗಳು ವೀಣೆಯ ತಂತಿಗಳನ್ನು ತಾಕಿದಾಗ ಮನೆಯೊಳಗೆ ಪ್ರತಿಧ್ವನಿಸಿದವು. ಕೊನೆಯ ದೈವನಾಮಗಳು ಶ್ರೀನಿವಾಸ, ಶ್ರೀ ಮಧ್ವಗುರುರಾಜ, ವಿಜೇಂದ್ರ ಗುರು ನಮಃ. ದೇವರ ನಾಮಸ್ಮರಣೆಯಲ್ಲಿ ಸಂಗೀತದೊಂದಿಗೆ ಅವರು ಪರಮಪದವನ್ನು ಸೇರಿದರು. ಮನೆಯೊಳಗೆ ಮೌನ ಆವರಿಸಿತು. सा